ಇಲ್ಲಿ ತರಕಾರಿ ಎಲ್ಲ ಬೇಯಿಸ್ಕೊತಾ ಇದ್ದಾನೆ. ತರಕಾರಿ ಇದೆ, ಪೌಡರ್ ಹಾಕ್ತಿದ್ದಾನೆ, ಮ್ಯಾಗಿ ಪೌಡರ್. ತರಕಾರಿ ಇರೋದೇನು ಹಾಕು, ಅದು ಎರಡೇ ಇರೋದಲ್ಲಿ. ಟೊಮೆಟೊ, ಈರುಳ್ಳಿ, ಅದೆರಡು ತರಕಾರಿನಪ್ಪ. ದಟ್ ಈಸ್ ವೆಜಿಟೇಬಲ್ಸ್. ಒಮ್ಮೆ ಎಕ್ಸಲ್ ಬರ್ತಿದ್ಯಾ, ತಡಿ ಯಾಕೋ. ಇಲ್ಲಿ ಮ್ಯಾಗಿ ಪ್ಯಾಕೆಟ್ ಎಲ್ಲ ಹೊಡೆದಿಟ್ಕೊಂಡೆ. 2 ಪ್ಯಾಕೆಟ್ ಹಾಕ್ತಿದ್ದಾನೆ ದೊಡ್ಡ. ನಂಗೆ ಹಿಂಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಿಂಗೆ ಈ ಥರ ಪೀಸ್ ಇರುತ್ತಲ್ವ, ಹಿಂಗೆ ಇಟ್ಕೊಂಡು ಹೋಗ್ಬಿಡೋದು ನಾನು. ಸೊ ನಮ್ಮ ಮಶ್ರೂಮ್ ಬೆಳೆದಿದ್ದೀವಿ. ಸೊ ಆ್ಯಕ್ಚುಲಿ ಇದರಲ್ಲಿ ಆಲ್ರೆಡಿ ಒಂದು ಕಟ್ ಮಾಡಿದ್ದೀವಿ ಆಯಿತಾ, ಒಂದು ಸಲ ಕಟ್ ಮಾಡಿದ್ದೀವಿ. ಇವಾಗ ಸೆಕೆಂಡ್ ಟೈಮ್ ಇದು. ಸೊ ಫಸ್ಟ್ ಟೈಮ್ ಸ್ವಲ್ಪ ಬಿಟ್ಟಿತ್ತು ಆಯಿತಾ. ಇವಾಗ ನೋಡಿ ಇಷ್ಟೊಂದು ಬಿಟ್ಟಿದೆ. ಲಿಟ್ರಲಿ ಏನೇನಂದರೂ ತುಂಬ ಇದೆ, ಒಂದು 10-20 ಇದರಲ್ಲಿ. ಸೊ ಇಲ್ಲೆಲ್ಲ ಚಿಕ್ಕ ಬಂದಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಫೋಕಸ್ ಮಾಡ್ತಿದ್ದೆ. ಹಾಂ, ಇಲ್ಲಿ ಮತ್ತು ಇದು ನೋಡಿ, ಇಲ್ಲಿ. ಸೊ ಇದು ಆ್ಯಕ್ಚುಲಿ ಫಸ್ಟ್ ಬಂದಿದೆ ಆಯಿತಾ. ಇದರಲ್ಲೇ ಫಸ್ಟ್ ಬಂದಿತ್ತು ಆಯಿತಾ. ನೆಕ್ಸ್ಟು ಇದು ಸೆಕೆಂಡ್ ಒನ್ ಆಯಿತಾ. ಇದರಲ್ಲಿ ಅಷ್ಟೊಂದು ಬಂದಿರಲಿಲ್ಲ, ಇದರಲ್ಲೂ ಕಡಿಮೆ ಬಂದಿತ್ತು, 2 ಬಂದಿತ್ತು ಆಯಿತಾ. ಇವಾಗ ಇದರಲ್ಲೂ ಎಲ್ಲ ಕಡೆ ಬಂದಿದೆ ನೋಡಿ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲೂ ಇನ್ನೂ ಪುಟಾಣಿದೆಲ್ಲ ಬರ್ತಾಯಿದೆ ನೋಡಿ. ಸೊ ನೆಕ್ಸ್ಟು ಥರ್ಡ್ ಒನ್ ಇದರಲ್ಲಿ ಬಂದಿತ್ತು ಆಯಿತಾ. ಥರ್ಡ್ ಒನ್ ಇದರಲ್ಲೂ ಬಂದಿತ್ತು ಒಂದು ಸ್ವಲ್ಪ 2-3. ಸೊ ಇವಾಗ ಇದರಲ್ಲಿ ಚೆನ್ನಾಗಿ ಬಂದಿದೆ. ಇದು ಸೆಕೆಂಡ್ ಟೈಮ್ ಬರ್ತಿರೋದು ನೋಡಿ. ಏನು ಕ್ಯೂಟಾಗಿದೆ. ಈ ಪುಟಾಣಿ ಇರುತ್ತೆ ನೋಡೋಕ್ಕೆ, ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ. ಸೊ ನೋಡಿ, ನಾವು 5 ಬ್ಯಾಗ್ಸ್ ತರಿಸಿದ್ವಿ ಆಯಿತಾ. ಇದು 4th ಒನ್. ಇದು ಲೇಟಾಗಿ ಬಂದರೂ ಲೇಟೆಸ್ಟಾಗಿ. ಇದರಲ್ಲಿ ಒಂದು ಸತಿನೂ ಬಂದಿರಲಿಲ್ಲ ಆಯಿತಾ. ಇದ್ರಲ್ಲಿ ಹೆಂಗೆ ಬಂದಿದೆ ಅಂದರೆ, ಇಲ್ಲಿ ಫೋಕಸ್ ಮಾಡ್ತೀನಿ. ಇಲ್ಲಿ ನೋಡಿ, ಸಕ್ಕತ್ತಾಗಿ ಬಂದಿದೆ. ಇಲ್ಲಿ ಏನು ಕ್ಯೂಟಾಗಿ ಬಂದಿದೆ ಗೊತ್ತಾ. ಇದರಲ್ಲಿ ಒಂದು ಸತಿನೂ ಬಂದಿರಲಿಲ್ಲ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಕೆಳಗಡೆ ಕೂಡ ಬಂದಿದೆ ನೋಡಿ ಇಲ್ಲಿ. ಸೊ ಏನಂದರೆ ನಾವು 4 ಬ್ಯಾಗ್ ಹಾಕಿದ್ದೀವಿ ಆಯಿತಾ. ಇದರಲ್ಲಿ ಯಾವುದ್ರಲ್ಲೂ ಕೆಳಗಡೆ ಬಂದಿಲ್ಲ. ಇದು ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಎಲ್ಲ ಕೆಳಗಡೆ ಬಂದಿದೆ ಫುಲ್ ಆಯಿತಾ. ಆ್ಯಂಡ್ ಅದೊಂದು ಪುಟಾಣಿ ಏನಾಯಿತು ಅಂದರೆ, ಅದು ನಾವು ಹಾಕಬೇಕಾದ್ರೆ ಒಂದು ಹೊಡೆದೋಗ್ಬಿಡ್ತಾಯಿತಾ. ಸೊ ಅದ್ರಲ್ಲಿ ಹಾಗೆ ಸುಮ್ಮನೆ ಮಿಕ್ಕಿತ್ತು ಉಂಟು, ಅದರಲ್ಲಿ ಏನೂ ಬಂದಿಲ್ಲ ಆಯಿತಾ. ಆ್ಯಕ್ಚುಲಿ ನಾವು 5 ತರಿಸಿದ್ವು. ಸೊ ಅಂದರೆ ಹೆಂಗಂದರೆ, ಬೀಜ ಮತ್ತು ಸೀಡ್ಸ್ ಎಲ್ಲ ಮತ್ತು ಇದು ಏನಿದು ಈ PP ಬ್ಯಾಗ್ ಇದೆ ಅಲ್ಲ. ಸೊ ಇದನ್ನೆಲ್ಲ ನಾವು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಆಯಿತಾ. ಸೊ ಇದೆಲ್ಲ ನಾವೇ ಪ್ರೊಸೆಸಿಂಗ್ ಮಾಡಿರೋದು, ಫುಲ್ ಕಟ್ ಮಾಡಿ ಆ ಪ್ರೋಸೆಸ್ ಎಲ್ಲ ನಾವೇ ಮಾಡಿರೋದು. ಎಷ್ಟನೇ ತಾರೀಕು ಹಾಕಿದ್ದು ಗೊತ್ತಾ ಇದು? ಹಾಂ, 23/6/26ಗೆ ಹಾಕಿರೋದು ಆಯಿತಾ. ಅಂದರೆ 23ನೇ ಜೂನಿಗೆ ಹಾಕಿರೋದು. ಸೊ ಇವಾಗ ಒಂದು ವಾರ ಆಯಿತು ಬರ್ತಾಯಿದ್ದು. ಒಂದು ಸಲ ಏನೋ ಮಾಡಿದೆ, ಅದಾದಮೇಲೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ನೋಡಬೇಕು ಏನು ಮಾಡೋದು ಅಂತ. ಇದು ನನಗೆ ಫುಲ್ಲು ಇಷ್ಟ ಆಗಿದ್ದು. ಲೇಟಾಗಿ ಬಂದರೆ ಲೇಟೆಸ್ಟಾಗೆಲ್ಲ ಸಕ್ಕತ್ತಾಗಿ. ಆ್ಯಂಡ್ ಇದರಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆನೂ ಬಂದಿದೆ. ಇಲ್ಲಿ ಡ್ರಾಪ್ಲೆಟ್ಸ್ ಇರೋದ್ರಿಂದ ಕಾಣಿಸ್ತಿಲ್ಲ ಆಯಿತಾ. ಬಟ್ ಇಲ್ಲಿ ನೋಡಿ, ಇಲ್ಲಿ ಫುಲ್ ಮೇಲ್ಗಡೆನೂ ಬಂದಿದೆ. ಇದರಲ್ಲೂ ಬಂದಿತ್ತು ಅನಿಸುತ್ತೆ. ಮೇಲ್ಗಡೆ ಎಲ್ಲ ಬಂದಿದೆ ಇದರಲ್ಲಿ. ಹಾಂ, ಇದರಲ್ಲಿ ಇಲ್ಲಿ ದೊಡ್ಡದು ಬಂದಿದೆ ಅಲ್ಲ, ಇದು ಮೇಲ್ಗಡೆಯಿಂದನೇ ಬಂದಿರೋದು ಆ್ಯಕ್ಚುಲಿ. ನೋಡಿ, ತುಂಬ ಚೆಂದ ಇದೆ. ಸೊ ಇವಾಗ ಇದನ್ನು ಏನು ಮಾಡ್ಬೇಕು, ಎಷ್ಟೊಂದು ಬಿಟ್ಟಿದ್ದಾರೆ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ನೋಡೋದು ಏನು ಮಾಡ್ಬೇಕಂತ. ಅಷ್ಟೇ ಇವತ್ತಿಗೆ. ನಮ್ಮನೆ ಗಾರ್ಡನ್ ಹೂ ಹರಡಿದೆ ಗೈಸ್. ಇದೊಂಥರ ಚೆನ್ನಾಗಿದೆ. ಇದು ಯಾವಾಗಲೂ ಅಳತ್ತೆ 2 ವರ್ಷನೂ. ಇದು ಈ ಸಲ ಫಸ್ಟ್ ಟೈಮ್ ಮಾಡಿರೋದು. ಇದೆಲ್ಲ ಫುಲ್ಲಾಗಿದೆ ಹೂ ಬಿಟ್ಟು. ಆ್ಯಂಡ್ ಇದು ಅಷ್ಟೇ ಬಿಡ್ತಾಯಿದೆ, ಇನ್ನೊಂದು ಸ್ವಲ್ಪ ಬಿಡೋಕ್ಕಿದೆ. ಇದು ಬೇರೆ ಕಲರ್, ಇದೇ ಬೇರೆ ಕಲರ್ ಆಯಿತಾ. ನಾನು ಹೇಳ್ದೆ ನಮ್ಮಮ್ಮಗೆ, ಇದು ಬೇರೆ ಕಲರ್ ಅಮ್ಮ ಅಂತ. ಇಲ್ಲಪ್ಪ, ಅದು ಫುಲ್ ಹರಡಿದ್ಮೇಲೆ ಇದೇ ಕಲರ್ ಆಗುತ್ತೆ ಅಂತ ನಮ್ಮಮ್ಮ ನನ್ನ ಹತ್ರ ವಾದ ಮಾಡಿದರು. ಇವಾಗ ಅದು ಬೇರೆ ಕಲರ್. ಇದು ನಮ್ಮ ಅಜ್ಜ ಕೊಟ್ಟಿದ್ದು. ನಮ್ಮ ಅಜ್ಜ ಏನು ಕಸ ಕಟ್ಟಿದ್ರು, ಇದನ್ನು ಕವರಲ್ಲಿ ಹಾಕಿ ನಮ್ಮಮ್ಮಂಗೆ ಕೊಟ್ಟಿದ್ದು. ಹೊರಡ್ತಾ ಇದೆ. ಚಿಕ್ಕ ಗುಲಾಬಿದು, ಪುಟಾಣಿ ಗುಲಾಬಿದು, ಇಷ್ಟೇ ಹರಳೋದು. ಮತ್ತು ಅದೆಲ್ಲ ಮರದ ಥರ ಆಗಿತ್ತು, ಅದೆಲ್ಲ ನಮ್ಮ ಕಟ್ ಮಾಡಿದ್ದಾರೆ ಸ್ವಲ್ಪ ಹೊಸ್ದಾಗಿ ಬರಲಿ ಅಂತ ಅಷ್ಟೇ. ಇಲ್ಲೆಲ್ಲ ಸ್ವಲ್ಪ ಬಳ್ಳಿ ಹಾಕಿದ್ದಾರೆ, ಅಲಸಂದೆ ಬಳ್ಳಿಗಳು, ಅಲಸಂದೆ, ಸೌತೆಕಾಯಿ ಎಲ್ಲ ಹಾಕಿದ್ದಾರೆ. ಇದು ಡಬಲ್ ಬೀನ್ಸು. ಇಲ್ಲಿ ಮಧ್ಯೆ ಇರೋದು ಇದು ಏನು ಸೌತೆ ಬಳ್ಳಿ. ಅಲ್ಲೊಂದು 2 ಇದೆ ಅಲಸಂದೆ ಗಿಡ ಅಲ್ಲಿ, ಅದು ಮತ್ತು ಅದು 2 ಅಲಸಂದೆ ಗಿಡ. ಮಿಕ್ಕಿದ್ದೆಲ್ಲ ಡಬಲ್ ಬೀನ್ಸು ಮತ್ತು ಸೌತೆ ಬಳ್ಳಿ. ಮುಂಚೆ ಅಲ್ಲಿ ಹಾಕಿದ್ವಿ, ಅದು ವೀಡಿಯೋ ಮಾಡಿದ್ನಲ್ಲ ಅಷ್ಟೇ. ಅದೆಲ್ಲ ತೆಗ್ದಿದ್ದೀವಿ ಇವಾಗ, ಫುಲ್ ಮುಗೀತಾ ಅದೆಲ್ಲ ಬಿಟ್ಟು. ಸೊ ತೆಗ್ದಿದ್ದೀವಿ. ನಮ್ಮಲ್ಲಿ ಡೇರೆದು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಗೈಸ್. ಇದು ಆಲ್ರೆಡಿ ಬಿಟ್ಟು ಮುಗಿದಿದೆ.
ಇದು ಫುಲ್ ಹೋಗಿದೆ, ಕೊಳ್ತೋಗಿದೆ ನೋಡಿ. ಇದೆಲ್ಲ ರೆಕ್ಕೆ ಎಲ್ಲ ಉದುರಿದೆ. ಇದು ಅಷ್ಟೇ ಸ್ವಲ್ಪ ಅಜ್ಜಿ ಆಗ್ತಾ ಬಂತು. ಇದು ಸ್ವಲ್ಪ ಹೊಸದಲ್ಲ ಅಮ್ಮ, ಇನ್ನೂ ಇದು ಅರಳಬೇಕು. ಇದಿನ್ನೂ ಸ್ವಲ್ಪ ಅರಳಬೇಕು. ಮತ್ತು ಇದೊಂದು ಒಂಥರದ್ದು ಏನೋ ಕಲರ್ ಬಿಟ್ಟಿದೆ. ಇದು ಅದೇನೋ ನಮ್ಮ ಅಮ್ಮಂಗೆ ಗೊತ್ತು. ಅದು ಎಲ್ಲೋ ಕಲರು. ಇದು ನಂಗೆ ಗೊತ್ತಿಲ್ಲ, ಇದೇನಂತ ಹೆಸರು ನಂಗೆ ಕೇಳಬೇಡಿ, ನಂಗೆ ಗೊತ್ತಿಲ್ಲ. ಇಷ್ಟು ಗಿಡ 25 ಗಿಡ ಇದೆ. ಸೊ ನಾವು 25 ಗಿಡ ಇಟ್ಕೊಂಡೇ ದಿನಕ್ಕೊಂದು 5 ಸತಿ ಬಂದು ನೋಡ್ಕೊಂಡು ಹೋಗ್ತೀವಿ ಆಯಿತಾ. ನಮ್ಮ ಅಜ್ಜಿ 300 ಇಟ್ಕೊಂಡವ್ರೆ. ಅವ್ರು ಎಷ್ಟು ಸತಿ ನೋಡ್ತಾರೋ ಗೊತ್ತಿಲ್ಲ. ನಾನು ನಾಡ್ದು ಹೋದಾಗ ತೋರಿಸ್ತೀನಿ ಆಯಿತಾ. ನೋಡಿ ಇದೆಷ್ಟು ಚೆಂದ ಆಡಿದೆ. ಸುಮ್ಮನೆ ನೆಟ್ಟಿದ್ದು. ಕೆಳಗಡೆ ಇಲ್ಲೆಲ್ಲ ಇತ್ತು ಅಂತ ಅದನ್ನು ಪಾಟಿಗೆ ಹಾಕಿದ್ರು. ನೋಡಿ ಹಿಂಗೆ ಅರಳ್ಬಿಟ್ಟಿದೆ. ಇಲ್ಲೆಲ್ಲ ಇವಾಗ ಆಲ್ಮೋಸ್ಟ್ ಏನು ಒಳ್ಳಿಲ್ಲ ಇಷ್ಟು ಜಾಸ್ತಿ. ಇನ್ನೊಂದು ಸ್ವಲ್ಪ ದಿನ ಅಳತ್ತೆ. ಅಲ್ಲೂ ಅಷ್ಟೇ ಸೇವಂತಿಗೆ ಗಿಡ ಇಟ್ಟಿದ್ದೀವಿ. ಸೇವಂತಿಗೆ ಗಿಡ ನಮ್ಮಮ್ಮ ನೆಟ್ಟಿದ್ದಾರೆ. ಇದೊಂದು ಸ್ಟೋರಿ ಹೇಳಲೇಬೇಕು. ಏನಂದರೆ ಇನ್ನೂ ಜಾಸ್ತಿ ಇತ್ತು. ಇನ್ನೊಂದು 25 ಇತ್ತು. ನಮ್ಮಮ್ಮ ಇಲ್ಲೇ ಇಟ್ಕೊಂಡಿದ್ರು. ಇವಾಗ ಒಂದೊಂದು ಇಟ್ಟಿದ್ದಾರಲ್ಲ, ಅವಾಗ ಡಬಲ್ ಇಟ್ಟಿದ್ರು ಆಯಿತಾ. 2 ಒಟ್ಟೊಟ್ಟಿಗೆ ಇಟ್ಟಿದ್ರು. ಈ ಥರ ಇಟ್ಟಿದ್ರು ಆಯಿತಾ. ಇವಾಗ ಸಿಂಗಲ್ ಇಟ್ಟಿದ್ದಾರೆ ನೋಡಿ. ನಮ್ಮಮ್ಮ ಗೊಬ್ಬರದ ನೀರು ಹಾಕಿದ್ದು ಅದರೊಳಗೆ. ಅದಕ್ಕೆ ಗೊಬ್ಬರದ ನೀರು ಹಾಕಿ ಅದು ತುಂಬ ಸ್ಟ್ರಾಂಗ್ ಇತ್ತು ಅನಿಸುತ್ತೆ. ಎಲ್ಲ ಸತ್ತೇ ಹೋಯಿತು. ಇಲ್ಲಿ ನೋಡಿ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಕೆಳಗಡೆ ಇಟ್ಟಿದ್ದೀವಿ. ಯಾಕಂದರೆ ಅಲ್ಲಿ ನೇತಾಕಿದ್ವ, ಅಲ್ಲೆಲ್ಲ ನೇತಾಕಿದ್ದು ತೋರಿಸ್ತೀನಿ ಆಮೇಲೆ. ಸ್ವಲ್ಪ ನೀರಿಗೆ ಯಾಕೋ ಒಂಥರ ಇದೆಲ್ಲ ಯಾಕೋ ಸ್ವಲ್ಪ ಹಾಳಾಗಿರೋ ಥರ ಆಗಿತ್ತು. ಅದಕ್ಕೆ ಇದನ್ನು ಸ್ವಲ್ಪ ಮಳೆ ನೆನೀಲಿ ಅಂತ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿದೆ. ಫುಲ್ ಬೂದಿ ಥರ ಆಗ್ಬಿಟ್ಟಿತ್ತು, ಹಾಳಾಗ್ಬಿಟ್ಟಿತ್ತು. ಇವಾಗ ಚೆನ್ನಾಗಿದೆ. ಇಲ್ಲಿಷ್ಟು ಸೇವಂತಿಗೆ ಗಿಡ. ಅಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ತನಕನಾ. ಮತ್ತೆ ಇಲ್ಲೊಂದು ಕಟ್ಟೆ ಬರುತ್ತೆ, ಸಿಲಿಂಡರ್ ಕಟ್ಟೆ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಇಲ್ಲೊಂದು 15-10 ಇಟ್ಟಿದ್ದಾರೆ ಇಷ್ಟೇ. ನಮ್ಮನೇನು ಜಾಸ್ತಿ ಇವಾಗ ನಮ್ಮ ಅಜ್ಜಿ ಅಷ್ಟೇನಿಲ್ಲ ನಮ್ಮನೇಲಿ. ನಮ್ಮ ಅಜ್ಜಿ 300-350 ಇಟ್ಕೊಂಡವ್ರೆ. ನಾವು ಒಂದು 25 ಇಟ್ಕೊಂಡು ದಿನಕ್ಕೆ 50 ಸತಿ ಬಂದು ನೋಡ್ತೀವಿ ಅಷ್ಟೇ. ಇಲ್ಲಿ ನೋಡಿ ಗೈಸ್, ಅವತ್ತು ಅಲಸಂದೆ ಬಳ್ಳಿ ಎಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಮುಗೀತು ಅಂತೇಳಿ ತೆಗ್ದು ಹೂಡಿದ್ದೀವಿ. ಇಲ್ಲಿ ಮೆಣಸಿನ ಗಿಡ, ಟೊಮ್ಯಾಟೊ ಎಲ್ಲ ಹಾಕಿದ್ದೀವಿ. ನೋಡ್ಬೇಕು ಇದು ಹೆಂಗೆ ಬಿಡುತ್ತೆ ಅಂತ. ಟೊಮೆಟೊ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಮೆಣಸಿನ ಗಿಡ ಜಾಸ್ತಿ ಮಳೆ ಬಂದಿದ್ದಕ್ಕೂ ಏನೋ ಅಷ್ಟು ಚೆನ್ನಾಗಿಲ್ಲ. ಮತ್ತು ಇಲ್ಲಿ ಟೊಮೆಟೊ ಗಿಡ ಇದೆಯಲ್ಲ, ಅವತ್ತು ತೋರಿಸಿದ್ನಲ್ಲ, ಅದು ಎಲ್ಲ ಹಾಳಾಗ್ತಾ ಬಂತು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಮುಗೀತು ಅದು. ಇನ್ನೊಂದು ಈ ಕಾಯೆಲ್ಲ ಮುಗಿದ್ಬಿಟ್ರೆ ಮುಗೀತು ಅನಿಸುತ್ತೆ. ಎಷ್ಟೊಂದು ಕೊಳ್ತಾಗಿದೆ ನೋಡಿ ಅಲ್ಲಿ. ಆಮೇಲೆ ನನ್ನ ಚಿನ್ನಿ ಬಳ್ಳಿ ಇದೆ, ಹೂವೆಲ್ಲ ಬಿಟ್ಟಿದೆ. ಅದನ್ನ ಯಾವಾಗ ಕಾಯಿ ಬಿಡುತ್ತೋ ಗೊತ್ತಿಲ್ಲ. ಮತ್ತು ಅಲ್ಲಿ ಅರ್ಶಿನ ಇದೆ ಅಲ್ಲಿ. ಅರ್ಶಿನ ಅಲ್ಲ ಅಮ್ಮದು, ಅದು ಅರ್ಶಿನ ಅಷ್ಟೇ ಗೈಸ್. ಮತ್ತಿಲ್ಲಿ ಇದು ಪುಂಡಿ ಸೊಪ್ಪು ಅಂತಾರೆ ನಮ್ಮ ಕಡೆ ಆಯಿತಾ. ಸೊ ಇದನ್ನ ಪಲ್ಯ ಎಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲಿ ನನ್ನ ತಮ್ಮ ಜೋಳ ಹಾಕಿದ್ದಾನೆ ಗೈಸ್. ಯಾಕೋ ಚೆನ್ನಾಗೇ ಆಗಿಲ್ಲ. ಲಾಸ್ಟ್ ಇಯರು ಮತ್ತು ಸಮ್ಮರಲ್ಲೆಲ್ಲ ಹಾಕಿ ಸಖತ್ತಾಗಿತ್ತು. ಯಾಕೋ ಮಳೆ ಜಾಸ್ತಿ ಆಗಿದ್ದಕ್ಕೋ ಏನೋ ಚೆನ್ನಾಗೇ ಆಗಿಲ್ಲ ನೋಡಿ. ನೋಡ್ಬೇಕು ಏನಾಗುತ್ತೆ ಅಂತ. ತೋರಿಸ್ತೀನಿ ಗೈಸ್ ಏನಾಗುತ್ತೆ ನೆಕ್ಸ್ಟು ಅಂತ.